ಎರಡನೇ ದಿನದ ಉತ್ಖನನ ಇವತ್ತು ನಡೆಯುತ್ತೆ. ನಿನ್ನೆ ಏನು ಕೂಡ ಸಿಕ್ಕಿಲ್ಲ. ಇವತ್ತು ಎರಡನೇ ದಿನದ ಉತ್ಖನನ. ಕಾರ್ಮಿಕರಿಂದಲೇ ಈ ಎರಡನೇ ದಿನದ ಉತ್ಖನನ ಕೂಡ ನಡೆಯುತ್ತೆ. ಇವತ್ತು ದಟ್ಟಾರಣ್ಯದಲ್ಲಿ ನಡೆಯುತ್ತೆ ಅನ್ನುವಂತ ಮಾಹಿತಿ. ಈ ಕಾರ್ಯಾಚರಣೆ ನಿನ್ನೆ ಮಾರ್ಕ್ 1 ನಲ್ಲಿ ನಡೆದಿತ್ತು. ಮಾರ್ಕ್ 1 ನಂತರದಲ್ಲಿ ಮುಂದೆ ಯಾವ ಮಾರ್ಕಿಂಗ್ ಅಲ್ಲಿ ಅಗೆಯಲಾಗುತ್ತೆ ಅನ್ನುವಂತ ಪ್ರಶ್ನೆ ಇತ್ತು. ಇವತ್ತು ಅರಣ್ಯ ಪ್ರದೇಶ ಅಂದ್ರೆ ಮಾರ್ಕ್ 2, 3 ಈ ರೀತಿ ಹೋಗುವಂತೆ ಕಾಣಿಸ್ತಾ ಇದೆ. ಈ ದುರ್ಗಮ ಹಾದಿಯಲ್ಲಿ ಹಿಟಾಚಿ ಹೋಗೋದಕ್ಕೆ ಬಹಳ ಸಮಸ್ಯೆ ಆಗುತ್ತೆ. ಹಾಗಾಗಿ ಕಾರ್ಮಿಕರನ್ನ ಬಳಸಿಯೇ ಈ ಕಾರ್ಯಾಚರಣೆಯನ್ನ ಮಾಡಬೇಕಾಗುತ್ತೆ. ಅಲ್ಲಿ ಅರಣ್ಯ ಪ್ರದೇಶ ಈ ಮಾರ್ಕ್ 1 ಏನಿದೆ ಇದು ನೇತ್ರಾವತಿಯ ಸಮೀಪ ಇದ್ದಿದ್ರಿಂದ ಅಲ್ಲಿ ಉತ್ಖನನ ನಡೆಸುವಂತ ಸಂದರ್ಭದಲ್ಲಿ ಹಿಟಾಚಿಯನ್ನ ಬಳಸಿದ್ರು. ಆದ್ರೆ ಈ ಅರಣ್ಯ ಪ್ರದೇಶದಲ್ಲಿ ಉಳಿದಂತ 11 ಮಾರ್ಕಿಂಗ್ಸ್ ಏನಿದೆ 2 ರಿಂದ 12ರವರೆಗೆ ಇರುವಂತ 11 ಮಾರ್ಕಿಂಗ್ಸ್ ಇದೆಲ್ಲವೂ ಕೂಡ ಅರಣ್ಯ ಪ್ರದೇಶದಲ್ಲಿರೋದು. ಆ ಅರಣ್ಯ ಪ್ರದೇಶದಲ್ಲಿರುವಂತಹ 11 ಮಾರ್ಕಿಂಗ್ಸ್ ಏನಿದೆ 11 ಜಾಗಗಳು ಆತ ತೋರಿಸಿರುವಂತಹ ಆತ ಇಲ್ಲಿ ಸಮಾಧಿ ಮಾಡಲಾಗಿದೆ ಅಂತ ಹೇಳ್ತಾ ಇರುವಂತಹ ಜಾಗಗಳು. ಆ 11 ಜಾಗಗಳಲ್ಲಿ ಎಲ್ಲವೂ ಕೂಡ ಆ ಜಾಗಗಳು ಅರಣ್ಯ ಪ್ರದೇಶದಲ್ಲಿ ಇರುವಂತದ್ದು. ಅಲ್ಲಿ ನಡೆದುಕೊಂಡೇ ಹೋಗಬೇಕು. ಯಾವುದೇ ರೀತಿಯ ಹಿಟಾಚಿ ಈ ರೀತಿ ಹೋಗೋದಕ್ಕೆ ಸಾಧ್ಯ ಆಗಲ್ಲ. ಬಹಳ ಕಡಿದಾದಂತ ಕಿರಿದಾದಂತ ರಸ್ತೆ ಅಥವಾ ಕೆಲವೊಂದು ಕಡೆ ರಸ್ತೆ ಕೂಡ ಇಲ್ಲದೆ ಇರಬಹುದು. ಆತ ಹೇಳ್ತಾ ಇರೋ ಪ್ರಕಾರ ಸುಮಾರು ವರ್ಷಗಳ ಹಿಂದೆ ಅಲ್ಲಿ ಹೂತಿಟ್ಟಿದ್ದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಹಾಗಾಗಿ ಈಗ ರಸ್ತೆಗಳು ಬದಲಾಗಿರಬಹುದು ಅಥವಾ ಅಲ್ಲಿ ಒಂದು ಮರ ಬಂದಿರಬಹುದು ಅಥವಾ ಬೇರೆ ಬೇರೆ ಬದಲಾವಣೆಗಳು ಇಷ್ಟು ವರ್ಷದಲ್ಲಿ ಆಗಿರಬಹುದು. ಹಾಗಾಗಿ ಈ 11 ಮಾರ್ಕಿಂಗ್ಸ್ ಕೂಡ ಅರಣ್ಯ ಪ್ರದೇಶದಲ್ಲಿ ಇರೋದ್ರಿಂದ ಹಿಟಾಚಿ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಕಾರ್ಮಿಕರೇ ಈ ಕಾರ್ಯಾಚರಣೆಯನ್ನ ನಡೆಸ್ತಾರೆ ಅನ್ನುವಂತ ಮಾಹಿತಿ ಇದೆ. ಎರಡನೇ ದಿನದ ಉತ್ಖನನ ಇವತ್ತು ನಡೆಯುತ್ತೆ. ನಿನ್ನೆ ಏನು ಕೂಡ ಸಿಕ್ಕಿಲ್ಲ. ಇವತ್ತು ಎರಡನೇ ದಿನದ ಉತ್ಖನನ. ಕಾರ್ಮಿಕರಿಂದಲೇ ಈ ಎರಡನೇ ದಿನದ ಉತ್ಖನನ ಕೂಡ ನಡೆಯುತ್ತೆ. ಇವತ್ತು ದಟ್ಟಾರಣ್ಯದಲ್ಲಿ ನಡೆಯುತ್ತೆ ಅನ್ನುವಂತ ಮಾಹಿತಿ. ಈ ಕಾರ್ಯಾಚರಣೆ ನಿನ್ನೆ ಮಾರ್ಕ್ 1 ನಲ್ಲಿ ನಡೆದಿತ್ತು. ಮಾರ್ಕ್ 1 ನಂತರದಲ್ಲಿ ಮುಂದೆ ಯಾವ ಮಾರ್ಕಿಂಗ್ ಅಲ್ಲಿ ಅಗೆಯಲಾಗುತ್ತೆ ಅನ್ನುವಂತ ಪ್ರಶ್ನೆ ಇತ್ತು. ಇವತ್ತು ಅರಣ್ಯ ಪ್ರದೇಶ ಅಂದ್ರೆ ಮಾರ್ಕ್ 2, 3 ಈ ರೀತಿ ಹೋಗುವಂತೆ ಕಾಣಿಸ್ತಾ ಇದೆ. ಈ ದುರ್ಗಮ ಹಾದಿಯಲ್ಲಿ ಹಿಟಾಚಿ ಹೋಗೋದಕ್ಕೆ ಬಹಳ ಸಮಸ್ಯೆ ಆಗುತ್ತೆ. ಹಾಗಾಗಿ ಕಾರ್ಮಿಕರನ್ನ ಬಳಸಿಯೇ ಈ ಕಾರ್ಯಾಚರಣೆಯನ್ನ ಮಾಡಬೇಕಾಗುತ್ತೆ. ಅಲ್ಲಿ ಅರಣ್ಯ ಪ್ರದೇಶ ಈ ಮಾರ್ಕ್ 1 ಏನಿದೆ ಇದು ನೇತ್ರಾವತಿಯ ಸಮೀಪ ಇದ್ದಿದ್ರಿಂದ ಅಲ್ಲಿ ಉತ್ಖನನ ನಡೆಸುವಂತ ಸಂದರ್ಭದಲ್ಲಿ ಹಿಟಾಚಿಯನ್ನ ಬಳಸಿದ್ರು. ಆದ್ರೆ ಈ ಅರಣ್ಯ ಪ್ರದೇಶದಲ್ಲಿ ಉಳಿದಂತ 11 ಮಾರ್ಕಿಂಗ್ಸ್ ಏನಿದೆ 2 ರಿಂದ 12ರವರೆಗೆ ಇರುವಂತ 11 ಮಾರ್ಕಿಂಗ್ಸ್ ಇದೆಲ್ಲವೂ ಕೂಡ ಅರಣ್ಯ ಪ್ರದೇಶದಲ್ಲಿರೋದು. ಆ ಅರಣ್ಯ ಪ್ರದೇಶದಲ್ಲಿರುವಂತಹ 11 ಮಾರ್ಕಿಂಗ್ಸ್ ಏನಿದೆ 11 ಜಾಗಗಳು ಆತ ತೋರಿಸಿರುವಂತಹ ಆತ ಇಲ್ಲಿ ಸಮಾಧಿ ಮಾಡಲಾಗಿದೆ ಅಂತ ಹೇಳ್ತಾ ಇರುವಂತಹ ಜಾಗಗಳು. ಆ 11 ಜಾಗಗಳಲ್ಲಿ ಎಲ್ಲವೂ ಕೂಡ ಆ ಜಾಗಗಳು ಅರಣ್ಯ ಪ್ರದೇಶದಲ್ಲಿ ಇರುವಂತದ್ದು. ಅಲ್ಲಿ ನಡೆದುಕೊಂಡೇ ಹೋಗಬೇಕು. ಯಾವುದೇ ರೀತಿಯ ಹಿಟಾಚಿ ಈ ರೀತಿ ಹೋಗೋದಕ್ಕೆ ಸಾಧ್ಯ ಆಗಲ್ಲ. ಬಹಳ ಕಡಿದಾದಂತ ಕಿರಿದಾದಂತ ರಸ್ತೆ ಅಥವಾ ಕೆಲವೊಂದು ಕಡೆ ರಸ್ತೆ ಕೂಡ ಇಲ್ಲದೆ ಇರಬಹುದು. ಆತ ಹೇಳ್ತಾ ಇರೋ ಪ್ರಕಾರ ಸುಮಾರು ವರ್ಷಗಳ ಹಿಂದೆ ಅಲ್ಲಿ ಹೂತಿಟ್ಟಿದ್ದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಹಾಗಾಗಿ ಈಗ ರಸ್ತೆಗಳು ಬದಲಾಗಿರಬಹುದು ಅಥವಾ ಅಲ್ಲಿ ಒಂದು ಮರ ಬಂದಿರಬಹುದು ಅಥವಾ ಬೇರೆ ಬೇರೆ ಬದಲಾವಣೆಗಳು ಇಷ್ಟು ವರ್ಷದಲ್ಲಿ ಆಗಿರಬಹುದು. ಹಾಗಾಗಿ ಈ 11 ಮಾರ್ಕಿಂಗ್ಸ್ ಕೂಡ ಅರಣ್ಯ ಪ್ರದೇಶದಲ್ಲಿ ಇರೋದ್ರಿಂದ ಹಿಟಾಚಿ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಕಾರ್ಮಿಕರೇ ಈ ಕಾರ್ಯಾಚರಣೆಯನ್ನ ನಡೆಸ್ತಾರೆ ಅನ್ನುವಂತ ಮಾಹಿತಿ ಇದೆ. ಎರಡನೇ ದಿನದ ಉತ್ಖನನ ಇವತ್ತು ನಡೆಯುತ್ತೆ. ನಿನ್ನೆ ಏನು ಕೂಡ ಸಿಕ್ಕಿಲ್ಲ. ಇವತ್ತು ಎರಡನೇ ದಿನದ ಉತ್ಖನನ. ಕಾರ್ಮಿಕರಿಂದಲೇ ಈ ಎರಡನೇ ದಿನದ ಉತ್ಖನನ ಕೂಡ ನಡೆಯುತ್ತೆ. ಇವತ್ತು ದಟ್ಟಾರಣ್ಯದಲ್ಲಿ ನಡೆಯುತ್ತೆ ಅನ್ನುವಂತ ಮಾಹಿತಿ. ಈ ಕಾರ್ಯಾಚರಣೆ ನಿನ್ನೆ ಮಾರ್ಕ್ 1 ನಲ್ಲಿ ನಡೆದಿತ್ತು. ಮಾರ್ಕ್ 1 ನಂತರದಲ್ಲಿ ಮುಂದೆ ಯಾವ ಮಾರ್ಕಿಂಗ್ ಅಲ್ಲಿ ಅಗೆಯಲಾಗುತ್ತೆ ಅನ್ನುವಂತ ಪ್ರಶ್ನೆ ಇತ್ತು. ಇವತ್ತು ಅರಣ್ಯ ಪ್ರದೇಶ ಅಂದ್ರೆ ಮಾರ್ಕ್ 2, 3 ಈ ರೀತಿ ಹೋಗುವಂತೆ ಕಾಣಿಸ್ತಾ ಇದೆ. ಈ ದುರ್ಗಮ ಹಾದಿಯಲ್ಲಿ ಹಿಟಾಚಿ ಹೋಗೋದಕ್ಕೆ ಬಹಳ ಸಮಸ್ಯೆ ಆಗುತ್ತೆ. ಹಾಗಾಗಿ ಕಾರ್ಮಿಕರನ್ನ ಬಳಸಿಯೇ ಈ ಕಾರ್ಯಾಚರಣೆಯನ್ನ ಮಾಡಬೇಕಾಗುತ್ತೆ. ಅಲ್ಲಿ ಅರಣ್ಯ ಪ್ರದೇಶ
ಈ ಮಾರ್ಕ್ 1 ಏನಿದೆ ಇದು ನೇತ್ರಾವತಿಯ ಸಮೀಪ ಇದ್ದಿದ್ರಿಂದ ಅಲ್ಲಿ ಉತ್ಖನನ ನಡೆಸುವಂತ ಸಂದರ್ಭದಲ್ಲಿ ಹಿಟಾಚಿಯನ್ನ ಬಳಸಿದ್ರು. ಆದ್ರೆ ಈ ಅರಣ್ಯ ಪ್ರದೇಶದಲ್ಲಿ ಉಳಿದಂತ 11 ಮಾರ್ಕಿಂಗ್ಸ್ ಏನಿದೆ 2 ರಿಂದ 12ರವರೆಗೆ ಇರುವಂತ 11 ಮಾರ್ಕಿಂಗ್ಸ್ ಇದೆಲ್ಲವೂ ಕೂಡ ಅರಣ್ಯ ಪ್ರದೇಶದಲ್ಲಿರೋದು. ಆ ಅರಣ್ಯ ಪ್ರದೇಶದಲ್ಲಿರುವಂತಹ 11 ಮಾರ್ಕಿಂಗ್ಸ್ ಏನಿದೆ 11 ಜಾಗಗಳು ಆತ ತೋರಿಸಿರುವಂತಹ ಆತ ಇಲ್ಲಿ ಸಮಾಧಿ ಮಾಡಲಾಗಿದೆ ಅಂತ ಹೇಳ್ತಾ ಇರುವಂತಹ ಜಾಗಗಳು. ಆ 11 ಜಾಗಗಳಲ್ಲಿ ಎಲ್ಲವೂ ಕೂಡ ಆ ಜಾಗಗಳು ಅರಣ್ಯ ಪ್ರದೇಶದಲ್ಲಿ ಇರುವಂತದ್ದು. ಅಲ್ಲಿ ನಡೆದುಕೊಂಡೇ ಹೋಗಬೇಕು. ಯಾವುದೇ ರೀತಿಯ ಹಿಟಾಚಿ ಈ ರೀತಿ ಹೋಗೋದಕ್ಕೆ ಸಾಧ್ಯ ಆಗಲ್ಲ. ಬಹಳ ಕಡಿದಾದಂತ ಕಿರಿದಾದಂತ ರಸ್ತೆ ಅಥವಾ ಕೆಲವೊಂದು ಕಡೆ ರಸ್ತೆ ಕೂಡ ಇಲ್ಲದೆ ಇರಬಹುದು. ಆತ ಹೇಳ್ತಾ ಇರೋ ಪ್ರಕಾರ ಸುಮಾರು ವರ್ಷಗಳ ಹಿಂದೆ ಅಲ್ಲಿ ಹೂತಿಟ್ಟಿದ್ದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಹಾಗಾಗಿ ಈಗ ರಸ್ತೆಗಳು ಬದಲಾಗಿರಬಹುದು ಅಥವಾ ಅಲ್ಲಿ ಒಂದು ಮರ ಬಂದಿರಬಹುದು ಅಥವಾ ಬೇರೆ ಬೇರೆ ಬದಲಾವಣೆಗಳು ಇಷ್ಟು ವರ್ಷದಲ್ಲಿ ಆಗಿರಬಹುದು. ಹಾಗಾಗಿ ಈ 11 ಮಾರ್ಕಿಂಗ್ಸ್ ಕೂಡ ಅರಣ್ಯ ಪ್ರದೇಶದಲ್ಲಿ ಇರೋದ್ರಿಂದ ಹಿಟಾಚಿ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಕಾರ್ಮಿಕರೇ ಈ ಕಾರ್ಯಾಚರಣೆಯನ್ನ ನಡೆಸ್ತಾರೆ ಅನ್ನುವಂತ ಮಾಹಿತಿ ಇದೆ. ಎರಡನೇ ದಿನದ ಉತ್ಖನನ ಇವತ್ತು ನಡೆಯುತ್ತೆ. ನಿನ್ನೆ ಏನು ಕೂಡ ಸಿಕ್ಕಿಲ್ಲ. ಇವತ್ತು ಎರಡನೇ ದಿನದ ಉತ್ಖನನ. ಕಾರ್ಮಿಕರಿಂದಲೇ ಈ ಎರಡನೇ ದಿನದ ಉತ್ಖನನ ಕೂಡ ನಡೆಯುತ್ತೆ. ಇವತ್ತು ದಟ್ಟಾರಣ್ಯದಲ್ಲಿ ನಡೆಯುತ್ತೆ ಅನ್ನುವಂತ ಮಾಹಿತಿ. ಈ ಕಾರ್ಯಾಚರಣೆ ನಿನ್ನೆ ಮಾರ್ಕ್ 1 ನಲ್ಲಿ ನಡೆದಿತ್ತು. ಮಾರ್ಕ್ 1 ನಂತರದಲ್ಲಿ ಮುಂದೆ ಯಾವ ಮಾರ್ಕಿಂಗ್ ಅಲ್ಲಿ ಅಗೆಯಲಾಗುತ್ತೆ ಅನ್ನುವಂತ ಪ್ರಶ್ನೆ ಇತ್ತು. ಇವತ್ತು ಅರಣ್ಯ ಪ್ರದೇಶ ಅಂದ್ರೆ ಮಾರ್ಕ್ 2, 3 ಈ ರೀತಿ ಹೋಗುವಂತೆ ಕಾಣಿಸ್ತಾ ಇದೆ. ಈ ದುರ್ಗಮ ಹಾದಿಯಲ್ಲಿ ಹಿಟಾಚಿ ಹೋಗೋದಕ್ಕೆ ಬಹಳ ಸಮಸ್ಯೆ ಆಗುತ್ತೆ. ಹಾಗಾಗಿ ಕಾರ್ಮಿಕರನ್ನ ಬಳಸಿಯೇ ಈ ಕಾರ್ಯಾಚರಣೆಯನ್ನ ಮಾಡಬೇಕಾಗುತ್ತೆ. ಅಲ್ಲಿ ಅರಣ್ಯ ಪ್ರದೇಶ ಈ ಮಾರ್ಕ್ 1 ಏನಿದೆ ಇದು ನೇತ್ರಾವತಿಯ ಸಮೀಪ ಇದ್ದಿದ್ರಿಂದ ಅಲ್ಲಿ ಉತ್ಖನನ ನಡೆಸುವಂತ ಸಂದರ್ಭದಲ್ಲಿ ಹಿಟಾಚಿಯನ್ನ ಬಳಸಿದ್ರು. ಆದ್ರೆ ಈ ಅರಣ್ಯ ಪ್ರದೇಶದಲ್ಲಿ ಉಳಿದಂತ 11 ಮಾರ್ಕಿಂಗ್ಸ್ ಏನಿದೆ 2 ರಿಂದ 12ರವರೆಗೆ ಇರುವಂತ 11 ಮಾರ್ಕಿಂಗ್ಸ್ ಇದೆಲ್ಲವೂ ಕೂಡ ಅರಣ್ಯ ಪ್ರದೇಶದಲ್ಲಿರೋದು. ಆ ಅರಣ್ಯ ಪ್ರದೇಶದಲ್ಲಿರುವಂತಹ 11 ಮಾರ್ಕಿಂಗ್ಸ್ ಏನಿದೆ 11 ಜಾಗಗಳು ಆತ ತೋರಿಸಿರುವಂತಹ ಆತ ಇಲ್ಲಿ ಸಮಾಧಿ ಮಾಡಲಾಗಿದೆ ಅಂತ ಹೇಳ್ತಾ ಇರುವಂತಹ ಜಾಗಗಳು. ಆ 11 ಜಾಗಗಳಲ್ಲಿ ಎಲ್ಲವೂ ಕೂಡ ಆ ಜಾಗಗಳು ಅರಣ್ಯ ಪ್ರದೇಶದಲ್ಲಿ ಇರುವಂತದ್ದು. ಅಲ್ಲಿ ನಡೆದುಕೊಂಡೇ ಹೋಗಬೇಕು. ಯಾವುದೇ ರೀತಿಯ ಹಿಟಾಚಿ ಈ ರೀತಿ ಹೋಗೋದಕ್ಕೆ ಸಾಧ್ಯ ಆಗಲ್ಲ. ಬಹಳ ಕಡಿದಾದಂತ ಕಿರಿದಾದಂತ ರಸ್ತೆ ಅಥವಾ ಕೆಲವೊಂದು ಕಡೆ ರಸ್ತೆ ಕೂಡ ಇಲ್ಲದೆ ಇರಬಹುದು. ಆತ ಹೇಳ್ತಾ ಇರೋ ಪ್ರಕಾರ ಸುಮಾರು ವರ್ಷಗಳ ಹಿಂದೆ ಅಲ್ಲಿ ಹೂತಿಟ್ಟಿದ್ದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಹಾಗಾಗಿ ಈಗ ರಸ್ತೆಗಳು ಬದಲಾಗಿರಬಹುದು ಅಥವಾ ಅಲ್ಲಿ ಒಂದು ಮರ ಬಂದಿರಬಹುದು ಅಥವಾ ಬೇರೆ ಬೇರೆ ಬದಲಾವಣೆಗಳು ಇಷ್ಟು ವರ್ಷದಲ್ಲಿ ಆಗಿರಬಹುದು. ಹಾಗಾಗಿ ಈ 11 ಮಾರ್ಕಿಂಗ್ಸ್ ಕೂಡ ಅರಣ್ಯ ಪ್ರದೇಶದಲ್ಲಿ ಇರೋದ್ರಿಂದ ಹಿಟಾಚಿ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಕಾರ್ಮಿಕರೇ ಈ ಕಾರ್ಯಾಚರಣೆಯನ್ನ ನಡೆಸ್ತಾರೆ ಅನ್ನುವಂತ ಮಾಹಿತಿ ಇದೆ.